ಚೇಳೂರು ತಾಲೂಕಿನ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಗೆ ನೂತನ ಪದಾಧಿಕಾರಿಗಳ ಆಯ್ಕೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕು ಘಟಕದ ಸಭೆಯಲ್ಲಿ ಆಯ್ಕೆ. ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚೇಳೂರು ತಾಲೂಕು ಕಚೇರಿ ಸಮೀಪದ ರಾಜು ಹೋಟೆಲ್ ಆವರಣದಲ್ಲಿ ಚೇಳೂರು ತಾಲೂಕಾ ನೂತನ ಅಧ್ಯಕ್ಷರಾಗಿ ಕುರುಬರ ವಾಂಡ್ಲಪಲ್ಲಿ ಕೆಎನ್ ಅಶ್ವತ್ಥ ನಾರಾಯಣಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಗೌರವಾಧ್ಯಕ್ಷರಾಗಿ ಪಾಟೀಲ್ ಕೃಷ್ಣಾರೆಡ್ಡಿ, ಉಪಾಧ್ಯಕ್ಷರಾಗಿ ಮಾಚನಪಲ್ಲಿ ಅಂಗಡಿ ಬೈರೆಡ್ಡಿ, ಕಾರ್ಯಾಧ್ಯಕ್ಷ ಪೆತ್ತೂರು ಬಿ ವೆಂಕಟರಮಣ, ಪ್ರಧಾನ ಕಾರ್ಯದರ್ಶಿ ಚಲಪತಿ, ಸಹ ಕಾರ್ಯದರ್ಶಿ ಪಾಳ್ಳಿಕೆರೆ ವೈಶಂಕರಪ್ಪ, ಖಜಾಂಚಿ ಬೈರನಪಲ್ಲಿ ಶ್ರೀನಿವಾಸ, ಸಂಚಾಲಕ ಪಾಳ್ಳಿಕೆರೆ ಟಿಇ ಭಾಷಾ, ಸದಸ್ಯರಾಗಿ ಪಿಎನ್ ರವಿ, ಕ್ಲೀನರ್ ಬಾಬು, ಮಾಚನಪಲ್ಲಿ ಎಂವಿ ವೆಂಕಟರಮಣ, ಶಿವಣ್ಣ, ಪೂಲುಕುಂಟ್ಲಪಲ್ಲಿ ಬಯ್ಯಾರೆಡ್ಡಿ, ಬೈರನಪಲ್ಲಿ ರಾಮಚಂದ್ರ ಆಯ್ಕೆಯಾಗಿದ್ದಾರೆ. ದಾರವಾರಪಲ್ಲಿ ಹಿರಿಯರಾದ ಪಿ ಸುಬ್ಬಾರೆಡ್ಡಿ, ಮಹಿಳಾ ಘಟಕದ ಕೆಎನ್ ಶಾಂತಮ್ಮ, ಅಮರಾವತಿ ಇತರರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಸಿಎಸ್ ರವಿ, ಪ್ರಶಾಪವರ್ ಟಿವಿ, ಚಿಕ್ಕಬಳ್ಳಾಪುರ. ಕೊಟ್ಟಿರ್ತಕ್ಕಂಥ ಸಾಗುವಳಿ ಚೀಟಿಗಳಿಗೆ ಇದುವರೆಗೂ ಕಂಪ್ಯೂಟರ್ ಪಾನಿ ಬಂದಿಲ್ಲ, ಅವ್ರಿಗೆ ಖಾತೆನೂ ಆಗಿರೋದಿಲ್ಲ. ಈ ತಾಲೂಕಲ್ಲಿ ಹಲವಾರು ಜನ ಬಂದು ಪ್ರತಿದಿನ ತಿರುಗುತ್ತಾ ಇದ್ದಾರೆ ಈ ತಾಲೂಕಾ ಕಚೇರಿಗೆ. ಇನ್ನು ಸಾಗುವಳಿ ಚೀಟಿ ಬಂದಿರತಕ್ಕಂಥವ್ರು ದುರಸ್ತಿಗಳು ಆಗಿಲ್ಲ. ಅಲ್ಲಿ ನೋಡಿದ್ರೆ ಜಿಲ್ಲಾಧಿಕಾರಿಗಳು ಬಂದಾಗ ಹೈಯೆಸ್ಟ್ ಚೇಳೂರು ತಾಲೂಕೆ ದುರಸ್ತಿ ಆಗಿರೋದು ಅಂತ ತೋರಿಸ್ತಾ ಇದ್ದಾರೆ. ರೈತರು ಅರ್ಜಿ ಕೊಟ್ಟಿರೋದು ಮಾತ್ರ ಮಾಡ್ತಾ ಇಲ್ಲ. ಆಮೇಲೆ ರೇಷನ್ ಕಾರ್ಡ್ಗಳು ಸುಮಾರು ಜನದ್ದು ಕ್ಯಾನ್ಸಲ್ ಆಗಿದೆ, ಅದನ್ನು ಕೊಡಿಸ್ಬೇಕು. ಇನ್ನು ಕಚೇರಿಗಳ ಬಗ್ಗೆ ಹೋರಾಟ ಮಾಡಬೇಕಾಗಿದೆ. ಜಿಲ್ಲಾಧಿಕಾರಿಗಳು ಕಚೇರಿ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು, ಆ ಕೆಲಸ ಇದುವರೆಗೂ ಸ್ಟಾರ್ಟ್ ಆಗಿಲ್ಲ. ತಾಲೂಕು ಕಚೇರಿಗಳು ಹಲವಾರು ಕಚೇರಿಗಳು ಇನ್ನೂ ಪ್ರಾರಂಭ ಮಾಡಿಲ್ಲ. ಎಲ್ಲ ಸೌಲಭ್ಯಗಳಿಗೋಸ್ಕರ ಹೋರಾಟ ಮಾಡೋಕ್ಕೆ ಸಿದ್ಧನಿದ್ದೀನಿ. ತಾಲೂಕು ರೈತ ಸಂಘ ಮತ್ತು ಹಸಿರು ಸೇನೆಯ ನೂತನ ಅಧ್ಯಕ್ಷನಾಗಿ ನನ್ನ ಈ ದಿನ ಆಯ್ಕೆ ಮಾಡಲಾಗಿದೆ. ಇಂದಿನಿಂದ ನನ್ನ ಈ ಅಧ್ಯಕ್ಷ ಪದವಿಯಲ್ಲಿ ಇರುವ ತನಕ ಯಾವುದೇ ರೈತರಿಗೆ ಸಮಸ್ಯೆ ಆದ್ರೂ ನಾನು ಹೋರಾಟ ಮಾಡಿ ರೈತರ ಸಮಸ್ಯೆ ಪರಿಹಾರ ಕಂಡುಕೊಳ್ಳಲು ಸಿದ್ಧನಿದ್ದೇನೆ. ಮಧ್ಯವಾಗಿರುತ್ತೇನೆ.